ಹಲೋ ಎಲ್ರಿಗೂ ನಮಸ್ಕಾರ. ಹೋಪೆಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ದಿನವೇ ಬಂದ್ಬಿಟ್ಟು 27 ಆಗಸ್ಟ್. ಸೊ ಗಣೇಶ ಹಬ್ಬದ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಂಟೈರ್ ಡೇ ಹೇಗಿರುತ್ತೆ, ಹಬ್ಬ ಸೆಲೆಬ್ರೇಷನ್ ಹೆಂಗೆ ಮಾಡ್ತೀನಿ ನಾನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಸ್ ಯೂಶ್ವಲ್ ನೈಟ್ ಸ್ವಲ್ಪ ಲೇಟಾಗೆ ಮಲ್ಕೊಂಡೆ, ಅರೌಂಡ್ 11:30 ಆ ಥರ ಮಲ್ಕೊಂಡೆ. ಸೀರೀಸ್ ಎಲ್ಲ ನೋಡಿಕೊಂಡು ಬೆಳಗ್ಗೆ ಬೇಗನೆ ಎಚ್ಚರ ಆಗಿಬಿಡುತ್ತೆ. ನಂಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ. ಅದಾದಮೇಲೆ ಮತ್ತೆ 1 hour ಅಲಾರಾಮ್ ಎಕ್ಸ್ಟ್ರಾ ಇಟ್ಬಿಟ್ಟು ಮಲ್ಕೊಂಡೆ. ಬಟ್ ಯಾಕೋ ಗೊತ್ತಿಲ್ಲ, ಅಷ್ಟೊಂದು ನಿದ್ದೆ ಬರ್ತಿರ್ಲಿಲ್ಲ. ಸರಿ ಅಂದ್ಬಿಟ್ಟು ಎದ್ದೆ ಒಂದು 7:30 ಆ ಥರ ಎದ್ದಿರ್ಬೋದು ಅನಿಸುತ್ತೆ. ಎದ್ಬಿಟ್ಟು ಆ್ಯಸ್ ಯೂಶ್ವಲ್ ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಕೂಡ ನೀರನ್ನೆಲ್ಲ ಕುಡಿತಾನೆ ಇವತ್ತು ಬೆಳಿಗ್ಗೆನೇ ಬುಕ್ ಓದಬೇಕು ಅನ್ನಿಸ್ತಿತ್ತು. ಈ ಬುಕ್ಕು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಮಿತೇಶ್ ಕತ್ರಿ ಅವರ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿ. 199 ರುಪೀಸ್ಗೆ ಅವೈಲೇಬಲ್ ಇದೆ. ಬಿಗಿನರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಬೇಕಂದ್ರೆ ಖಂಡಿತವಾಗ್ಲೂ ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮಗೆ. ಈ ಬುಕ್ನ ಚೆಕ್ಔಟ್ ಮಾಡಿ. ಸಕ್ಕತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಬುಕ್ಕಲ್ಲಿ. ಸೊ ಅದನ್ನ ಓದ್ತಾ ಕೂತಿದ್ದಾರೆ. ಸಾಕಷ್ಟು ಸಕ್ಸಸ್ ಸ್ಟೋರೀಸ್ ಕೂಡ ಶೇರ್ ಮಾಡಿದ್ದಾರೆ. ಅದನ್ನೆಲ್ಲ ನೀಟಾಗಿ ಓದ್ಕೊಂಡು ಕೂತ್ಕೊಂಡು ಆರಾಮಾಗಿ ಜಸ್ಟ್ ಮಾರ್ನಿಂಗ್ ಒಳ್ಳೆ ಗಾಳಿ ಬರ್ತಿರುತ್ತೆ, ಹಾಗೆ ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಒಂದು ಸ್ವಲ್ಪ ಪೇಜೆಲ್ಲ ಓದಿ ಮುಗಿಸ್ದಾಯ್ತು. ಸೊ ಫೈನಲಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ. ತುಂಬಾ ಚಳಿ ಇದೆ ಇವತ್ತಂತೂ. ಮೈ ಗಾಡ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಏನಾಗಿದೆ ನನ್ನ ಫೋನ್ಗೆ? ಸಾರಿ. ಎಸ್. ಸೊ ಎಲ್ಲರೂ ಹಬ್ಬನ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ನಿಮ್ಮ ಮನಸ್ಸಲ್ಲಿರೋ ಎಲ್ಲ ದುಃಖ ದುಮ್ಮಾನಗಳು ದೂರ ಆಗಲಿ, ಸಿರಿ ಸಂಪತ್ತು ಜಾಸ್ತಿ ನಿಮಗೆ ಬರೋ ಹಾಗಾಗಲಿ. ಆ್ಯಂಡ್ ನಾನಿವತ್ತು ಗಣೇಶನ ಕುಣಿಸ್ತಾ ಇದ್ದೀನಿ ನಮ್ಮ ಮನೇಲಿ. ಇದು ಸೆಕೆಂಡ್ ಇಯರ್ ನಾನು ಈ ಥರ ಮಾಡ್ತಿರೋದು. ಫಸ್ಟ್ 2 years ಬ್ಯಾಕ್ ಗಣೇಶನ ಕುಣಿಸಿದ್ದೆ ಮನೇಲಿ. ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಟೈಮ್ ನಾನು ಮಾಡ್ತಿರೋದು. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. ಸಿಂಪಲಾಗಿ ವೆರಿ ಸಿಂಪಲಾಗೆ ಮಾಡ್ತೀನಿ, ನನಗೆ ಹೆಂಗೆ ಬರುತ್ತೋ ಹಾಗೆ. ಸೊ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಕಾಫಿ ಎಲ್ಲ ಕುಡ್ಕೊಂಡು ಆಚೆ ಹೋಗಿ ಗಣೇಶ ತರಬೇಕು. ಕಾಫಿ ಇಸ್ ಮಸ್ಟ್. ಇವಾಗ ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಂಧ್ರ ಹೋಟೆಲಿಂದ ಊಟನ ತರಿಸಿದ್ದೀನಿ. ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿ. ಇದು ಫುಲ್ ವೆಜ್ ಮೀಲ್, ಸಾಂಬಾರ್, ಬೇರೆ ಕರೀಸ್ ಎಲ್ಲ ಇದೆ ಇದರಲ್ಲಿ. ಸ್ವಲ್ಪ ಏನೋ ಓಪನ್ ಮಾಡಬೇಕಿನ್ನು. ಆ್ಯಂಡ್ ಚಟ್ನಿ ಪುಡಿ ರೈಸ್ ಇದೆ, ಮತ್ತು ಎಕ್ಸ್ಟ್ರಾ ಚಟ್ನಿ ಪುಡಿ ಕೊಟ್ಟಿದ್ದಾರೆ. ಸಾರಿ, ಗನ್ ಪೌಡರ್ ಅಂತಾರವರು. ಓಕೆ, ಇದು ಪಿಕಲ್ ಆ್ಯಂಡ್ ಪಾಯಸ ಕೊಟ್ಟಿದ್ದಾರೆ. ಕರ್ಡ್ ಇದೆ. ಆ್ಯಂಡ್ ಈ ಮುರ್ಮುರು ಏನೋ ಚುರುಮುರಿ ಏನೋ ಸಮಥಿಂಗ್ ಏನಂತಾರೆ. ಓಕೆನಾ, ಅದೊಂದು ಚಿಪ್ಸ್ ಥರ ಇದೆ ಇದೊಂದು. ಮತ್ತು ಹಪ್ಪಳ ಕೊಟ್ಟಿದ್ದಾರೆ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಜಸ್ಟ್ ನಾನು ಇವಾಗ ಊಟ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಮನೆ ಕಸ ಎಲ್ಲ ನೀಟಾಗೆಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸ್ಕೋಬೇಕು. ಸದ್ಯಕ್ಕೆ ಊಟ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಅಡುಗೆ ಮಾಡೋಣ ಅಂದ್ಕೊಂಡೆ. ಅಡುಗೆ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ಎಕ್ಸ್ಟ್ರಾ ಟೈಮ್ ಇದಾಗುತ್ತೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಶೂಟ್ಸ್ ಎಲ್ಲ ಮಾಡ್ಬೇಕು ನಾನು, ಅದಕ್ಕೋಸ್ಕರ. ಸೊ ಅದಕ್ಕೆ ಇದನ್ನು ಮಾತ್ರ ಊಟದ ಆರ್ಡ್ರ್ ಮಾಡಿಕೊಂಡೆ. 300 ರುಪೀಸ್ ಇತ್ತು, ಡಿಸ್ಕೌಂಟ್ ಹೋಗಿ 279 ಏನೋ ಸಿಕ್ತು. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಯಾ, ನಾನು ಸ್ವಲ್ಪ ಉಪ್ಪೆಲ್ಲ ಮತ್ತು ಡೆಟಾಲ್ ಹಾಕ್ಕೊಂಡು ಮನೆ ಒರೆಸ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಡೆಟಾಲ್ ಹಾಕಬಾರ್ದು, ಬಟ್ ಸ್ಟಿಲ್ ಒರೆಸ್ಕೊಳ್ಳೇಬೇಕಿತ್ತು. ಅದಕ್ಕೆ ಸಪ್ರೇಟಾಗೆಲ್ಲ ಹಾಕ್ಕೊಂಡು ಮತ್ತೆ ಒರೆಸೋಕ್ಕಾಗಲ್ಲ ಅಂದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಡೆಟಾಲ್ ಹಾಕ್ಬಿಟ್ಟು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಆ್ಯಂಡ್ ಎವ್ರಿ ಟೈಮ್ ಹಾಗೆ ಮಾಡೋದು. ಉಪ್ಪು ಹಾಕ್ಕೊಂಡು ಮನೇನ ನೀಟಾಗಿ ಒರೆಸ್ಕೊತೀನಿ. ಎಲ್ಲ ನೆಗೆಟಿವಿಟಿ ದೂರ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಏನಾದ್ರು ಬೇಜಾರಿದ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅದು ನಾನು ಬಿಲೀವ್ ಮಾಡ್ತೀನಿ. ಸೊ ಹಾಗಾಗಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಬೆಳಗ್ಗೆಯಿಂದ ಒಂದು 2 hour ಹಾಗೆ ಟೈಮ್ ವೇಸ್ಟ್ ಮಾಡಿದ್ದೀನಿ. ಮೊಬೈಲೆಲ್ಲ ನೋಡ್ತಾ ಕೂತ್ಕೊಂಡು. ಕೆಲವೊಂದು ದಿನಗಳು ಏನೂ ಕೆಲಸ ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಅನ್ಕೋತೀನಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ, ಬಟ್ ಗೊತ್ತಿಲ್ಲ. ಫುಲ್ ಕೆಲಸ ಮಾಡಬೇಕಿನ್ನು ಮುಂದೆಯಿಂದ. ಸೊ ನಂದು ಇವಾಗ ಸ್ನಾನ ಮುಗೀತು. ಸ್ವಲ್ಪ ಬಿಸಿಲು ಬರ್ತಿದೆ, ಸ್ವಲ್ಪ ಹೋಗ್ತಿದೆ. ಸ್ನಾನ ಮಾಡಿದ್ರೆ ಎಂಥ ಸಮಾಧಾನ ಅಲ್ಲ.
I'll show my full outfit. Okay, wait. ನನ್ನ ಕೈಲಿ ತೋರ್ಸೋಕ್ಕಾಗೋದು. ಸಕ್ಕತ್ತಾಗಿದೆ ಈ ಬಟ್ಟೆ. ಸೊ ಲೆಟ್ ಮಿ ಸ್ಟೈಲ್, ಹೆಂಗಾಗುತ್ತೆ ಅಂತ ಸ್ಟೈಲ್ ಎಲ್ಲ ಮಾಡೋಣ. ಸೊ ಹೇರ್ ಸ್ವಲ್ಪ ಡ್ರೈ ಆಗಬೇಕು, ದಟ್ಸ್ ಮೈ ವೇಟಿಂಗ್. ಒಳ್ಳೆ ಗಾಳಿ ಬರ್ತಿದೆ. ಸೊ ನಾನು ರೆಡಿಯಾಗಿದ್ದಾಯಿತು. ಸೊ ಈ ಬಟ್ಟೆ ಈ ಥರ ಕಾಣಿಸ್ತದೆ. ಆ್ಯಂಡ್ ಸ್ವಲ್ಪ ಬ್ಯಾಂಗಲ್ಸ್ ತಗೊಂಡು ಗೊತ್ತಾಗ್ತಿಲ್ಲ ಇದು ಮ್ಯಾಚ್ ಆಗ್ತಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಕ್ಕೊಂಡಿದ್ದಾಯಿತು. ಆ್ಯಂಡ್ ಒಂದು ಐಲೈನರ್ ಶೂಟ್ ಇತ್ತು, ಸೊ ಅದಕ್ಕೋಸ್ಕರ ಮೇಯ್ನ್ಲಿ ನಾನು ಚೆನ್ನಾಗಿ ರೆಡಿಯಾಗಿದ್ದು. ಆ್ಯಂಡ್ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಏನೂ ಇಲ್ಲ, ಜಸ್ಟ್ ಗಣೇಶನ ತೊಗೊಂಬರ್ಬೇಕು ಹೋಗಿ. ಸೊ ಪೂಜೆ ಎಲ್ಲ ಸಾಯಂಕಾಲ ಮಾಡ್ತೀನಿ, ಇವಾಗಲೇ ಮಾಡಲ್ಲ ನಾನು. ಅದಕ್ಕೆ ಮುಂಚೆ ಏನಾದ್ರು ಶೂಟ್ಸ್ ಇದ್ದರೆ, ಯಾವ್ದಾದ್ರು ರೀಲ್ಸ್ ಮಾಡಬೇಕು ಅಂತಿದ್ರೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ರೆಡಿಯಾಗಿದ್ದಾಯಿತು. ಆ್ಯಂಡ್ ಇವಾಗ ಕೆಲವೊಂದು ಲಾಂಗ್ ವೀಡಿಯೋಸು ಕೂಡ ಶೂಟ್ ಮಾಡಬೇಕು ಯೂಟ್ಯೂಬ್ಗೆ ಅಂತ ಹೇಳಿಬಿಟ್ಟು, ಅದನ್ನು ಬೇಗ ಬೇಗ ಫಿನಿಶ್ ಮಾಡ್ಕೊತೀನಿ. ಆ್ಯಂಡ್ ಹೆಂಗೆ ಅನ್ನಿಸ್ತು ನಿಮಗೆ ಅಂತ ನನ್ನ ಜೊತೆ ಶೇರ್ ಮಾಡಿ, ಕಮೆಂಟಲ್ಲಿ ಹಾಕಿ. ಆ್ಯಂಡ್ ತುಂಬ ವರ್ಷ ಆದಮೇಲೆ ಐಲೈನರ್ನ ಹಾಕ್ಕೊಂಡಿರೋದು. ತುಂಬ ಕಷ್ಟಪಡ್ತೀನಿ ನಾನು. ಆ್ಯಕ್ಚುಲಿ ನನಗೆ ಬರಲ್ಲ ಐಲೈನರ್ ಹಾಕ್ಕೊಳ್ಳೋಕ್ಕೆ, ಬಟ್ ಐ ಜಸ್ಟ್ ಹೆಂಗಪ್ಪ ಮ್ಯಾನೇಜ್ ಮಾಡಿದ್ದೀನಿ ಸಮ್ಹೌ. ಆ್ಯಂಡ್ ಹೋಪ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಗ್ರಾಸರೀಸ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಕಾಫಿ ಪೌಡರು, ನನ್ನ ಹತ್ರ ಮಸ್ಕರ ಇರಲಿಲ್ಲ, ಒಂದು ಯಾವುದಿದು ಇನ್ಸೈಟ್ ಅವ್ರದ್ದು ಆರ್ಡರ್ ಮಾಡಿದ್ದೀನಿ. ಸಕ್ಕತ್ತಾಗಿದೆ ಪ್ಯಾಕೇಜಿಂಗು, ಲುಕ್ಸ್ ಸೋ ರಾಯಲ್. ಓಕೆ, ಈ ಥರ ಇದೆ, ಗೊತ್ತಿಲ್ಲ ಹಿಂಗೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಡಿಫ್ರೆನ್ಸ್ ಇದೆಯಾ ನನಗೇನು ಗೊತ್ತಾಗ್ತಿಲ್ಲ ಸದ್ಯಕ್ಕೆ. ನಾನು ಡೈಲಿ ಯೂಸ್ಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು. ಆ್ಯಂಡ್ ಚಿಲ್ಲೀಸ್ ಕೂಡ ಖಾಲಿ ಆಗಿತ್ತು. ಇಷ್ಟಕ್ಕೆ 17 rupees. ಒಂದು ಟೊಮೆಟೊಸ್ ಕೂಡ, ಆ್ಯಂಡ್ ಮಿಲ್ಕ್ ಕೂಡ ಖಾಲಿ ಆಗಿದೆ. ಎಷ್ಟು ದೊಡ್ಡ ಬ್ಯಾಗ್ ಕೊಟ್ಟಿದ್ದಲ್ಲ. ಇವಾಗ ಸದ್ಯಕ್ಕೆ ಕಾಫಿ ರೆಡಿ ಮಾಡಿ. ಮೇಕಪ್ ಎಲ್ಲ ಹಾಕೊಂಡಿದ್ದಾನ, ಸೊ ಕೈಯೆಲ್ಲ ಇದಾಗಿದೆ ನೋಡಿ. ಅದೆಷ್ಟು ಚೆನ್ನಾಗಿದೆ, ಎಷ್ಟು ಸೋಪಾಗಿ ಉಜ್ಜಿದ್ದೀನಿ, ಹೋಗಿಲ್ಲ. ಐಲೈನರು ಮತ್ತು ಕಾಜಲ್ ತುಂಬ ಚೆನ್ನಾಗಿದೆ. ತುಂಬ ಟಿಶ್ಯೂಸ್ ಯೂಸ್ ಮಾಡ್ತೀನಿ. ನನಗೆ ಸಿಕ್ಕಾಪಟ್ಟೆ ಟಿಶ್ಯೂಸ್ ಬೇಕು, ಆಫೀಸಲ್ಲಾಗಲಿ ಮನೇಲಾಗಲಿ. ಲೈಕ್ ತಗೊಂಡು ಖಾಲಿ ಮಾಡೋದಿಲ್ಲ. ಮ್ಯಾಚ್ ಬಾಕ್ಸ್ ಆರ್ಡರ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ತುಂಬ ಲೌಡ್ ಮ್ಯೂಸಿಕ್ ಬರ್ತಿತ್ತು. ಏನಕ್ಕೆ ಇಷ್ಟೊಂದು ಮ್ಯೂಸಿಕ್ ಹಾಕ್ಕೊಂಡಿದ್ದಾರೆ ಹಿಂದಿಯವರು ಅಂತ ಅನ್ಕೋತಿದ್ದೆ. ನಾರ್ತ್ ಅವರವರೆಲ್ಲರೂ ಅವ್ರವರೇ ಗುಂಪು ಮಾಡಿಕೊಂಡು ಅವ್ರ ಮನೆ ಹತ್ರ ಎಲ್ಲ ಸೇರಿಕೊಂಡು ಅವರೇ ಗಣೇಶ ಇಟ್ಟಿದ್ದಾರೆ ಅಂತ ನಂಗೆ ಸಾಯಂಕಾಲ ಗೊತ್ತಾಗಿದ್ದು, ಆಚೆ ಹೋಗಿ ನೋಡಿದ್ಮೇಲೆ. ಆಮೇಲೆ ಅಂದ್ಕೊಂಡೆ ಅದಕ್ಕೆ ಇಷ್ಟು ಸೌಂಡು ಮಾಡ್ತಿರೋದು ಇವರು ಅಂದ್ಬಿಟ್ಟು. ಆಮೇಲೆ ಮತ್ತೆ ಆಚೆಗೆ ಹೋಗ್ಬಿಟ್ಟು ಫ್ಲವರ್ಸ್ ಎಲ್ಲ ತೊಗೊಂಬರ್ಬೇಕಾಗಿತ್ತು. ಯೂಶ್ವಲಿ ನಾನು 20 rupeesಗೆ ಬಿಡಿ ಹೂವು ತೊಗೋತೀನಿ. 20 rupees ಅಷ್ಟೇ, 100 ಗ್ರಾಮು. ಇವತ್ತೆಷ್ಟು ಗೊತ್ತಾ, 50 ರೂಪಾಯಿ 100 ಗ್ರಾಮು. ಆಮೇಲೆ ಒಂದು ಗೌರಿನ ತೊಗೊಂಬಂದೆ 100 rupees ಕೊಟ್ಟು. ಹಾಗೆ ಮಣ್ಣಿನ ಗಣೇಶ ತೊಗೊಂಡೆ 350 rupees. ಏನೂ ಜಾಸ್ತಿ ಬಾರ್ಗೇನ್ ಅವೇನು ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಹೋಗಿ ತೊಗೊಂಡು ಬರ್ತಾನೆ ಇದೆ ಅಷ್ಟೆ.
ಅದಾದಮೇಲೆ ನಮ್ಮ ಮನೇಲಿರೋ ಎಲ್ಲ ದೇವ್ರ ಫೋಟೋಸು ಮತ್ತು ಗಣೇಶನ ಆ್ಯಕ್ಚುಲಿ ಸಪ್ರೇಟಾಗಿ ಒಂದು ಟೇಬಲ್ ಇಟ್ಬಿಟ್ಟು ಮಾಡೋಣ ಅಂದ್ಕೊಂಡೆ. ಬಟ್ ನಾನು ಮಲ್ಕೊಳ್ಳೋ ಜಾಗ ಎಲ್ಲ ಅಲ್ಲಲ್ಲೇ ಇರುತ್ತೆ, ಅಲ್ಲಲ್ಲೇ ಕಸ ಎಲ್ಲ ಗುಡಿಸ್ತೀನಿ, ಓಡಾಡ್ತಿರ್ತೀನಿ ಅಂತ ಹೇಳಿಬಿಟ್ಟು ದೇವ್ರ ಗುಡಿಲಿ ಏನು ಚಿಕ್ಕದಾಗಿ ಮಾಡಿದ್ದೀನಿ ಜಾಗ ಅಲ್ಲೇ ಇಟ್ಕೊಂಡಿದ್ದಾಯಿತು ಎಲ್ಲವನ್ನೂ. ಈ ಒಂದು 4-5 ಹಣ್ಣಿಗೆ 150 ರೂಪಾಯಿ ತೊಗೊಂಡಿದ್ದಾರೆ ಇವತ್ತಂತನೋ ಅಥವಾ ಡೈಲಿ ಅಷ್ಟು ಪ್ರೈಸ್ ಇರುತ್ತೋ ನನಗೆ ಗೊತ್ತಿಲ್ಲ. ಬಟ್ ಇವತ್ತಂತೂ ಏನು ಮಾತಾಡ್ಸಂಗೆ ಇಲ್ಲ, ಯಾವ ಹಣ್ಣನ್ನು ಮಾತಾಡ್ಸಂಗಿಲ್ಲ, ಹೂವವ್ರನ್ನೂ ಕೂಡ ಮಾತಾಡ್ಸಂಗಿಲ್ಲ, ಅಷ್ಟೊಂದು ಪ್ರೈಸ್ ಇತ್ತು. ನಾನು ಯಾವುದೋ ಬ್ರೇಕ್ಫಾಸ್ಟ್ಗೆ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ಎಕ್ಸ್ಟ್ರಾ ಹಣ್ಣುಗಳ್ನೆಲ್ಲ ತೊಗೊಂಡು ಬಂದಿದ್ದಾಯಿತು. ಆ್ಯಂಡ್ ಸಿಲಿಂಡರ್ ಮೊನ್ನೆ ಬಂದಿತ್ತು, ನಾನು ಖಾಲಿ ಸಿಲಿಂಡರ್ ಆಚೆಗಿಟ್ಟೋಗೋದನ್ನ ಮರ್ತು ಬಿಟ್ಟಿದ್ದೀನಿ. ಆಮೇಲೆ ರಿಯಲೈಸ್ ಆಯಿತು, ಅವ್ರು ಡೋರ್ ಸ್ಟೆಪ್ವರೆಗೂ ಬಂದಾಗ ರಿಯಲೈಸ್ ಆಯಿತು, ಪಾಪ ಏನು ಬೈಕೊಂಡು ಹೋದ್ರು ನನಗೆ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಇಟ್ಟೋಗಿದ್ದೆ ಆಚೆಗಡೆ. ಸೊ ಅವ್ರು ತಂದು ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ. ಸೊ ಹಂಗೆ ಆನ್ಲೈನಲ್ಲಿ ಅವ್ರಿಗೆ ಪೇ ಮಾಡಿದ್ದಾಯಿತು. ಅದಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ಸಿಲಿಂಡ್ರ್ ಇತ್ತು, 5 kgದು, ಅದನ್ನು ಯೂಸ್ ಮಾಡ್ತಿದ್ದೆ. ಇವಾಗ ಅದನ್ನ ಎತ್ತಿಕ್ಬಿಟ್ಟು ಈ 15 kgದು ಹಾಕೋತಾ ಇದ್ದೀನಿ. ಸೊ ಏನಾದ್ರು ಎಮರ್ಜೆನ್ಸಿ ಇದ್ದಾಗ, ಖಾಲಿ ಆದಾಗ 5 kgದು ಯೂಸ್ ಆಗುತ್ತೆ, 5 kgದು ತಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಸಿಲಿಂಡ್ರನ್ನ ಒಂದು ದಿವಸ ಡೋರ್ ಸ್ಟೆಪ್ವರೆಗೂ ತರಿಸ್ಕೊಂಡಿಲ್ಲ ಡೆಲಿವರಿ ಗೈ ಹತ್ರ, ನಾನು ಕೆಳಗಡೆನೇ ಇಡ್ಸ್ಬಿಟ್ಟಿದ್ದೀನಿ. 4th ಫ್ಲೋರಿಗೆ ಎತ್ಕೊಂಬಂದು ನನ್ನ ಕೈಯೆಲ್ಲ ಬಿದ್ದೋಗಿತ್ತು. ಸೊ ನನ್ನ ಶೋಲ್ಡರ್ ಅಂತೂ ಸಿಕ್ಕಾಬಟ್ಟೆ ಪೇನ್. ಒಂದು ವಾರ ತುಂಬ ಕಷ್ಟಪಟ್ಟಿದ್ದೀನಿ, ಅದರಲ್ಲೇ ಕೆಲಸ ಮಾಡ್ತಿದ್ದೆ. ನಂಗೆ ರಿಯಲೈಸ್ ಆಗಿಲ್ಲ ಒಂದು 2 days ಏನಕ್ಕೆ ಈ ಥರ ಆಗ್ತದೆ. ಯೋಚನೆ ಮಾಡಿ, 15 kg 4th ಫ್ಲೋರ್ವರೆಗೂ ಎತ್ಕೊಂಬಂದಿದ್ದೀನಿ ಅಂದರೆ, ಓ ಮೈ ಗಾಡ್. ಅವಾಗೇನು ಗೊತ್ತಾಗಲಿಲ್ಲ. ಒಂದು 3-4 days ಆದಮೇಲೆ ಅಂತೂ ಸರ್ಯಾಗಿ ಪೇನ್ ಸ್ಟಾರ್ಟ್ ಆಯ್ತು ನನಗಂತೂ. ಆ್ಯಂಡ್ ತುಂಬ ಕೇರ್ಫುಲ್ಲಾಗಿರಬೇಕು ಸಿಲಿಂಡರ್ಸ್ ಎಲ್ಲ ಇದ್ದಾಗ. ಆನ್ ಆ್ಯಂಡ್ ಆಫ್ ಅವಾಗವಾಗ ನೋಡ್ಕೋತಾ ಇರಿ, ಚೆಕ್ ಮಾಡ್ತೀರಿ. ಮನೇಲಿದ್ದರೆ ಮಾತ್ರ ಗ್ಯಾಸ್ ಸ್ಟವ್ ಆನ್ ಮಾಡಿ, ದಟ್ಟು ನೀವು ಯೂಸ್ ಮಾಡ್ತಿದ್ರೆ, ಇಲ್ಲಾಂದರೆ ಯೂಸ್ ಆಫ್ ಮಾಡಿಟ್ಬಿಡಿ. ಸೊ ತುಂಬ ಕೇರ್ಫುಲ್ಲಾಗಿರಬೇಕು. ಆ್ಯಂಡ್ ಅದೆಲ್ಲ ನೀಟಾಗೆಲ್ಲ ಎಲ್ಲ ಫಿಕ್ಸ್ ಮಾಡಿ ಎತ್ತಿಟ್ಟಿದ್ದಾಯಿತು. ಆ್ಯಂಡ್ ಆಲ್ಮೋಸ್ಟ್ ಹಬ್ಬ ಎಲ್ಲ ಮುಗೀತು. ಪೂಜೆ ಎಲ್ಲ ಚೆನ್ನಾಗಾಯಿತು, ತುಂಬ ಸಿಂಪಲಾಗಿ ಪೂಜೆ ಮಾಡಿದೆ ನಾನಂತೂ. ಆ್ಯಂಡ್ ಅದಾದಮೇಲೆ ನಾನು ಕೂಡ ನೀಟಾಗಿ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಸೊ ಮೀಶೋಯಿಂದ ಒಂದಷ್ಟು ಇಯರಿಂಗ್ಸ್ ಆರ್ಡ್ರ್ ಮಾಡಿದ್ದೀನಿ. ಸೊ ಇದೆ ಅದು 5 ರ್ಯಾಂಡಮ್ ಡಿಸೈನ್ ಇರೋದನ್ನ ಕಳಿಸ್ಕೊಡ್ತಾರೆ. ಕಾಸ್ಟು ನೆನಪಿಲ್ಲ ಎಷ್ಟು ಅಂತ ಹೇಳ್ಬಿಟ್ಟು. ಸೊ ಇದು ಆಫೀಸ್ಗೆ ವೇಸ್ಗೆ ಸಕ್ಕದಾಗಿ ಕಾಣಿಸುತ್ತೆ ಆ್ಯಕ್ಚುಲಿ, ಅದಕ್ಕೆ ಅಂತಲೇ ಆರ್ಡ್ರ್ ಮಾಡಿಕೊಂಡೆ ನಾನು. ಇನ್ನೊಂದೆರಡು ಸ್ಟಾರ್ ಇದೆ ಮತ್ತು ಹಾರ್ಟ್ ಇದೆ. ಇದು ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ. ಬಟ್ ಸ್ಟಾರು ಒಂಥರ ಕಾಣಿಸುತ್ತೆ. ಬಟ್ ಮೇ ಬಿ ಡೆನಿಮ್ ಜೀನ್ಸ್ಗೆ ಏನಾದರೂ ಮಾಡೋಂಗಿದ್ರೆ ಪೇರ್ ಮಾಡ್ಬೋದು. ಸೊ ಈ 2 ತೊಗೊಂಡಿದ್ದೀನಿ. ಬಿಲೋ 200 rupees ಅಂದ್ಕೋತೀನಿ. ಯಾವ್ದಾದ್ರು 5 ರ್ಯಾಂಡಮ್ ಕಳಿಸ್ಕೊಡ್ತಾರೆ, ನೀವೇನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಸೊ ಇದು 2 ನಾನು. ಸೊ ಸದ್ಯಕ್ಕೆ ನಾನು ಮೇಕಪ್ ಎಲ್ಲ ರಿಮೂವ್ ಮಾಡಬೇಕು ಇವಾಗ. ಊಟ ಏನಾದರೂ ಸಕ್ಕದಾಗಿ ತಿನ್ನಬೇಕು ಅನಿಸುತ್ತೆ. ಉಪ್ಪಿಟ್ಟು ಮಾಡ್ಕೊಂಡಂತ ಫಸ್ಟ್ ಅಂದ್ಕೊಂಡೆ, ಆಮೇಲೆ ಬೇಡ ಅಂದ್ಬಿಟ್ಟು ಸೋಯಾಬೀನ್ ಪಲಾವ್ನ ಮಾಡಿಕೊಂಡೆ. ಮಧ್ಯಾಹ್ನ ಫುಡ್ ಬಂದಿತ್ತಲ್ಲ, ಅದರಲ್ಲಿ ಇದು ಪಾಯಸನ ಕೊಟ್ಟಿದ್ರು, ಅದನ್ನು ಕೂಡ ಎತ್ತಿಕೊಂಡು. ಸೊ ಅದನ್ನು ಕೂಡ ಚೆನ್ನಾಗಿ ತಿನ್ಕೊಂಡಿದ್ದಾಯಿತು, ಸಮಾಧಾನ ಆಯಿತು ನನಗಂತೂ. ಇಷ್ಟು ಬಟ್ಟೆ ಒಗ್ದಾಕಿದ್ದೀನಿ ನಾನು ನೈಟು. ನನ್ನ ಹ್ಯಾಂಡ್ ಬ್ಯಾಗ್ ಕೂಡ ವಾಶ್ ಮಾಡಿ ಹಾಕಿದ್ದೆ. ಸೊ ಇವಾಗ ಜೋಡಿಸಲ್ಲ, ನನಗಂತೂ ನಿಜ ಇಂಟ್ರೆಸ್ಟ್ ಇಲ್ಲ ಇವಾಗ ಕೆಲಸ ಎಲ್ಲ ಮಾಡೋಕ್ಕೆ. ಆಚೆಗಡೆ ಬೇರೆ ಡೋಲ್ ಬಾರಿಸ್ತಿದ್ದಾರೆ. ನನ್ನ ವೀಡಿಯೋಸಲ್ಲಿ ಎಲ್ಲೆಲ್ಲಿ ವಾಯ್ಸ್ ಓವರೇ ಕೊಡಬೇಕು ಆಲ್ಮೋಸ್ಟ್ ಎಲ್ಲ ಕಡೆ. ನನಗೆ ಹಂಗಾಗಿದೆ ಇವಾಗ ಸದ್ಯಕ್ಕೆ. ಸೊ ನನ್ನ ಮ್ಯಾಜಿಕ್ ವಾಟರ್ ಬಾಟಲ್ ಟೆಕ್ನಿಕ್ ಮಾಡಿದ್ದೀನಿ, ಇವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು. ವಾಟರ್ ಬಾಟಲ್ ಮ್ಯಾನಿಫೆಸ್ಟೇಷನ್ನು. ಸೊ ನನ್ನ ಡ್ರೀಮ್ಸ್ನೆಲ್ಲ ಬರೆದು ಅಣಿಸಿದ್ದೀನಿ ಈ ಕಡೆ. ಇದ್ರ ಫುಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಸೊ ಇವತ್ತಿನ ನನ್ನ ಡ್ರೀಮ್ ಎಲ್ಲ ಫುಲ್ಫಿಲ್ ಆಗುತ್ತೆ. ಸೊ ಲೆಟ್ಸ್ ಸಿ ಹೆಂಗೆ ಕೆಲಸ ಮಾಡುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಫುಲ್ ಡೀಟೇಲಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಆದಷ್ಟು ಬೇಗ ವೆಯ್ಟ್ ಮಾಡ್ತೀರಾ, ಓಕೆನಾ? ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು ವಿಡಿಯೋನ ಕೂತು ಆರಾಮಾಗಿ ನೀವು ಎಂಜಾಯ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡಿದ್ದಕ್ಕೆ. ಸಿಗ್ತೀನಿ ನನ್ನ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ನಿಮ್ಮ ಡೇನ ತುಂಬ ಬ್ಯೂಟಿಫುಲ್ಲಾಗಿ ಇಟ್ಕೊಳ್ಳಿ. ಸೊ ಎಂಜಾಯ್ ಎವ್ರಿ ಮೂಮೆಂಟ್ ಇನ್ ಯುವರ್ ಲೈಫ್ ಆ್ಯಂಡ್ ಓಕೆ, ಬಾಯ್.